ನವಿರು, ಲಾಸ್ಯ, ಸುಕೋಮಲ, ಸುಗಂಧ, ಸುವಾಸಿತ ಹೀಗೆ ವರ್ಣನೆ ಬಂತೆಂದರೆ ನಮ್ಮ ಕಣ್ಣ ಮುಂದೆ ಹಾದು ಹೋಗುವುದು ಹೂವು. ಹೂವಿನ ಸ್ನಿಗ್ಧ ಸೌಂದರ್ಯ ಹಲವಾರು ಹೂವಿನ ರಾಶಿಯೇ ಎದುರಾದರಂತೂ ಕಣ್ಣಿಗೆ ಸಂಭ್ರಮ, ಮನಸ್ಸಿಗೆ ಉಲ್ಲಾಸ. ಭಾರತದ ಒಟ್ಟಾರೆ ಪುಷ್ಪೋದ್ಯಮಕ್ಕೆ ನಮ್ಮ ರಾಜ್ಯ ಬಹುಪಾಲು ಕೊಡುಗೆ ನೀಡುತ್ತಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ರಾಜ್ಯದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಪುಷ್ಪೋದ್ಯಮ ನಡೆಸಲಾಗುತ್ತಿದೆ. ಸುಮಾರು 21,000 ಹೆಕ್ಟೇರ್ ಪ್ರದೇಶಕ್ಕೂ ಹೆಚ್ಚಿನ ಪ್ರದೇಶ ವಿವಿಧ ಪುಷ್ಪಗಳ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಪುಷ್ಪೋದ್ಯಮದ ಪೂರಕ ಅಭಿವೃದ್ಧಿಗಾಗಿ ಹಾಗೂ ಪುಷ್ಪ ಬೆಳೆಗಾರರು ಮತ್ತು ಖರೀದಿದಾರರ ಮಧ್ಯೆ ಸಹವರ್ತಿಯಾಗಿದೆ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು ಲಿಮಿಟೆಡ್ ಐಫ್ಯಾಬ್ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ದೇಶದ ಮೊಟ್ಟಮೊದಲನೇ ಪುಷ್ಪ ಹರಾಜು ಕೇಂದ್ರ ನಮ್ಮ ಬೆಂಗಳೂರಿನಲ್ಲಿದೆ. ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ ನಡೆಸುತ್ತಿದ್ದ ಹರಾಜು ಚಟುವಟಿಕೆಯನ್ನು ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು ಲಿಮಿಟೆಡ್ ಐಫ್ಯಾಬ್ 2003ರಲ್ಲಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತು. 1990ರ ದಶಕದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪುಷ್ಪೋದ್ಯಮಕ್ಕೆ ಪ್ರೋತ್ಸಾಹ ನೀಡಿದ್ದರಿಂದ ಸಂರಕ್ಷಿತ ಪುಷ್ಪ ಕೃಷಿ ಉತ್ಪಾದನೆ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಹೊಂದಿ ಅನೇಕ ಜಾತಿಯ ಹೂವುಗಳ ಉತ್ಪಾದನೆ ಹೆಚ್ಚಾಗಿ ಮಾರುಕಟ್ಟೆಗೆ ಅಧಿಕವಾಗಿ ಆವಕವಾಗಲು ಪ್ರಾರಂಭವಾಯಿತು. ಕರ್ನಾಟಕ ರಾಜ್ಯದಲ್ಲಿ ಪುಷ್ಪಗಳಿಗೆ ಸುಸ್ಥಿತ ಮತ್ತು ವ್ಯವಸ್ಥಿತ ಮಾರುಕಟ್ಟೆ ಸೌಲಭ್ಯ ಒದಗಿಸಲು ಕೇಂದ್ರ ಸರ್ಕಾರ, ಎಪಿಇಡಿಎ ಮತ್ತು ರಾಜ್ಯ ಸರ್ಕಾರದ ಜಂಟಿ ಪ್ರಯತ್ನದಿಂದ ಹೊಸ ಯೋಜನೆಯನ್ನು ಪ್ರಾರಂಭಿಸಲಾಯಿತು. 1994-95ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮ ನಿಯಮಿತ ಕೆಎಐಸಿ ಲಿಮಿಟೆಡ್ ಬೆಂಗಳೂರು ಆವರಣದಲ್ಲಿ ಪುಷ್ಪೋದ್ಯಮದ ವಿಭಾಗವನ್ನು ಸ್ಥಾಪನೆ ಮಾಡಲಾಯಿತು. 1997-98ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಸಹಭಾಗಿತ್ವದ ಒಂದು ಪುಷ್ಪ ಹರಾಜು ಕೇಂದ್ರ ಸ್ಥಾಪನೆಗೆ ಯೋಜನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿರುತ್ತದೆ. ಸದರಿ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರವು ಒಪ್ಪಿಗೆ ನೀಡಿರುತ್ತದೆ. 2002ನೇ ಸಾಲಿನಲ್ಲಿ ಈ ಸಂಸ್ಥೆಯನ್ನು ಕಂಪನಿಯ ಕಾಯ್ದೆಯಡಿ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಸಂಸ್ಥೆ ಬೆಂಗಳೂರು ನಿಯಮಿತ ಎಂದು ನೋಂದಣಿ ಮಾಡಲಾಯಿತು. ಹಾಗೂ ಇದರ ಮುಖ್ಯ ಉದ್ದೇಶ ಉನ್ನತ ಶ್ರೇಣಿಯ ವಿವಿಧ ಬಗೆಯ ಬಿಡಿ ಹೂಗಳನ್ನು ಪ್ರತಿ ದಿವಸ ಹರಾಜು ಮಾಡುವುದು ಮತ್ತು ಪುಷ್ಪ ಬೆಳೆಗಾರರು ಹಾಗೂ ಪುಷ್ಪ ಖರೀದಿದಾರರು ಒಂದೇ ವೇದಿಕೆಯಡಿ ಪುಷ್ಪ ಹರಾಜು ಮಾರಾಟ ವಹಿವಾಟು ಕೈಗೊಳ್ಳುವುದರಿಂದ ಇಬ್ಬರಿಗೂ ನ್ಯಾಯೋಚಿತ ಲಾಭವಾಗಲಿದೆ. ಐಎಫ್ಎಬಿ ಸಂಸ್ಥೆಯು ಕಟ್ಟಡವನ್ನು ಹರಾಜು ಕೇಂದ್ರಕ್ಕೆ ಅವಶ್ಯವಾಗಿರುವ ಪರಿಸರ ಸ್ನೇಹಿ ಕಟ್ಟಡ ವಿನ್ಯಾಸ ಅಳವಡಿಸಿಕೊಂಡು ಹರಾಜು ಕೇಂದ್ರ ನಿರ್ಮಿಸಿದೆ. ಹಾಗೂ ಆಧುನಿಕ ಸೌಲಭ್ಯಗಳು, ಉತ್ತಮ ವಾಸ್ತುಶೈಲಿ, ಸಾಮರ್ಥ್ಯ ವ್ಯವಸ್ಥೆಯನ್ನು ಬಳಸಿಕೊಂಡು ಸೌರಶಕ್ತಿ ಬಳಕೆಯ ವ್ಯವಸ್ಥೆ ಮತ್ತು ಪುಷ್ಪಗಳಿಗೆ ಶೀತಲ ಕೊಠಡಿಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಈ ಮೂಲಸೌಕರ್ಯ ಸ್ಥಾಪನೆಗೆ ಅಪೇಡಾ ಸಂಸ್ಥೆ 3.57 ಕೋಟಿ ಅನುದಾನ ಒದಗಿಸಿದೆ. ಡಚ್ ಹರಾಜು ವ್ಯವಸ್ಥೆಯ ಅನುಸಾರ ಗಣಕೀಕೃತ ಹರಾಜನ್ನು ಸಂಸ್ಥೆಯ ವರ್ಷದ 365 ದಿನವೂ ನಡೆಸಲಾಗುತ್ತದೆ. ಗುಲಾಬಿ, ಸೇವಂತಿಗೆ, ಕಾರ್ನೇಷನ್, ಜರ್ಬೆರಾ, ಆಂಥೋರಿಯಮ್ಸ್, ಹೆಲಿಕೋನಿಯಾ, ಗ್ಲಾಡಿಯೋಲಸ್, ಬರ್ಡ್ ಆಫ್ ಪ್ಯಾರಡೈಸ್, ಲಿಲಿಯಮ್ಸ್, ಸುಗಂಧರಾಜ, ಆರ್ಕಿಡ್ಸ್ ಮುಂತಾದ ಪುಷ್ಪಗಳ ಹಾಗೂ ಅಲಂಕಾರಿಕ ಎಲೆಗಳನ್ನು ಹರಾಜು ಮಾಡಲಾಗುವುದು. ಪುಷ್ಪಗಳನ್ನು ಮಾರುವ ಹಾಗೂ ಖರೀದಿಸುವ ಸೌಲಭ್ಯಕ್ಕಾಗಿ ಸಂಸ್ಥೆಯ ಮುಖಾಂತರ ವಹಿವಾಟು ನಡೆಸಲು ಪುಷ್ಪ ಬೆಳೆಗಾರರು ಹಾಗೂ ಖರೀದಿದಾರರು ಸಂಸ್ಥೆಯಲ್ಲಿ ನೋಂದಾಯಿತ ಸದಸ್ಯರಾಗುವುದು ಕಡ್ಡಾಯವಾಗಿರುತ್ತದೆ. ನ್ಯಾಯೋಚಿತ ಹಾಗೂ ಪಾರದರ್ಶಕ ವ್ಯವಹಾರ ವೇದಿಕೆಯಾಗಿದ್ದು, ನುರಿತ ಪುಷ್ಪ ನಿರ್ವಹಣೆಗಾರರನ್ನು ಹೊಂದಿರುವ ಹಾಗೂ ಮಧ್ಯವರ್ತಿಗಳಲ್ಲದೆ ಅತ್ಯಂತ ಕಡಿಮೆ ನಿರ್ವಹಣಾ ಶುಲ್ಕವನ್ನು ಬೆಳೆಗಾರರು ಹಾಗೂ ಖರೀದಿದಾರರಿಂದ ಪಡೆದು ವಹಿವಾಟು ನಡೆಸುವ ಸಂಸ್ಥೆಯಾಗಿರುತ್ತದೆ. ಐಎಫ್ಎಬಿ ಕಾರ್ಯ ವಿಸ್ತರಣೆಗೆ ಕರ್ನಾಟಕ ರಾಜ್ಯದ ಪುಷ್ಪೋದ್ಯಮದ ಸಂಪತ್ತಿನ ಪ್ರದರ್ಶನಕ್ಕೆ ಮತ್ತು ಪುಷ್ಪೋದ್ಯಮದಲ್ಲಿ ತೊಡಗಿರುವ ಬೆಳೆಗಾರರು, ವ್ಯಾಪಾರದಾರರು, ಪುಷ್ಪ ಅಲಂಕಾರ ಮತ್ತು ಜೋಡಣೆ ಹಾಗೂ ಗುಚ್ಛ ಮಾರಾಟ ವ್ಯವಸ್ಥೆಯಲ್ಲಿನ ಭಾಗಿದಾರರು, ಇತರೆ ಎಲ್ಲ ಆಸಕ್ತ ಸಾರ್ವಜನಿಕರಿಗೆ ತರಬೇತಿ ನೀಡುವ ಉದ್ದೇಶದಿಂದ ಪುಷ್ಪ ಸ್ಟುಡಿಯೋ ಮತ್ತು ತರಬೇತಿ ಕೇಂದ್ರ ಸ್ಥಾಪಿಸಲಾಯಿತು. ಐಎಫ್ಎಬಿ ಸಂಸ್ಥೆಯಲ್ಲಿ 100 ಕೆಡಬ್ಲ್ಯೂಪಿ ಸಾಮರ್ಥ್ಯದ ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪಿಸಿದ್ದು, ಹಾಲಿ ಅವಶ್ಯವಾಗಿರುವ ವಿದ್ಯುತ್ ಬಳಕೆಯನ್ನು ಸರಿದೂಗಿಸಲಾಗುತ್ತಿದೆ.
ರಫ್ತು ಗುಣಮಟ್ಟದ ಈ ಪುಷ್ಪಗಳನ್ನು ನಿಯಂತ್ರಿತ ವಾತಾವರಣದಲ್ಲಿ ರೋಗ ಮುಕ್ತವಾಗಿ ಸಮತೋಲಿತ ನೀರು ಹಾಗೂ ಗಾಳಿಯನ್ನು ಬಳಸಿಕೊಂಡು ಬೆಳೆಯಲಾಗುತ್ತದೆ. ಆಧುನಿಕ ಪುಷ್ಪೋದ್ಯಮದಲ್ಲಿ ಡಚ್ ಗುಲಾಬಿಗಳು, ಆಂಥೋರಿಯಂ, ಜರ್ಬೆರಾ, ಗ್ಲೋಡಿಯೋಲಿ, ಆರ್ಕಿಡ್, ಕಾರ್ನೇಷನ್ ಮತ್ತು ಬರ್ಡ್ ಆಫ್ ಪ್ಯಾರಡೈಸ್ ಹೆಚ್ಚು ಪ್ರಚಲಿತದಲ್ಲಿವೆ. ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಬೆಂಗಳೂರು ನಿಯಮಿತದ ಸಂಸ್ಥೆಯಲ್ಲಿ ಈವರೆಗೆ ಸುಮಾರು 286 ಬೆಳೆಗಾರರು ಹಾಗೂ 223 ಖರೀದಿದಾರರು ನೋಂದಾಯಿತ ಸದಸ್ಯರಾಗಿರುತ್ತಾರೆ. ಸಮಯಕ್ಕೆ ಸರಿಯಾಗಿ ಬೆಳೆಗಾರರಿಗೆ ಆನ್ಲೈನ್ ಮೂಲಕ ಹಣ ಪಾವತಿಸಲಾಗುತ್ತಿದೆ. ಐಎಫ್ಎಬಿ ಸಂಸ್ಥೆಯು 2021-22ನೇ ಸಾಲಿನಲ್ಲಿ ಸುಮಾರು 50 ಕೋಟಿ ವಹಿವಾಟು ನಡೆಸುವ ಗುರಿ ಹೊಂದಿದ್ದು, ಇನ್ನು ಮುಂದಿನ ವರ್ಷಗಳಲ್ಲಿ 100 ಕೋಟಿ ಗುರಿ ಮುಟ್ಟುವ ಆಶಾವಾದನೆ ಹೊಂದಿ ಕಾರ್ಯೋನ್ಮುಖವಾಗಿರುತ್ತದೆ. ಕಂಪನಿಯು ಸೌತ್ ಇಂಡಿಯಾ ಫ್ಲಾರಿಕಲ್ಚರ್ ಅಸೋಸಿಯೇಷನ್, ಕರ್ನಾಟಕ ಸಣ್ಣ ಹೂ ಬೆಳೆಗಾರರ ಸಂಘ, ಐಎಫ್ಎಬಿ ಖರೀದಿದಾರರ ಸಂಘ ಮತ್ತು ಸರ್ಕಾರಿ ಪ್ರತಿನಿಧಿಗಳನ್ನು ಪ್ರತಿನಿಧಿಸುವ ನಿರ್ದೇಶಕರ ಮಂಡಳಿಯಿಂದ ನಿರ್ವಹಿಸಲ್ಪಡುತ್ತದೆ. ಐಎಫ್ಎಬಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರೂ ಆಗಿದ್ದಾರೆ. International Flower Auction Limited, Bangalore is the only auction center in the country of India where the center is being successfully run from past 25 years. The farmers get very good prices for the quality flowers they grow. The main reason why growers prefer to send their flowers to IFAB is that we make the payment on every 8th day. The price realization is very high here compared to the other local markets. The flowers once traded here are sent to other countries and other major cities of the country, namely Delhi, Bombay, Calcutta, Chennai, Kerala. Welcome or invite all the growers who are into cut flower cultivation to visit IFAB, make use of the facilities. I also heartily welcome all the buyers and the businessmen who are situated in other cities other than Bangalore, namely Delhi, Calcutta, Hyderabad, Vizag, Chennai, Kerala, to visit our centers, get yourself acquainted with it, go for online registration, and in near future we going for online marketing. Make use of the facility so that it is a win-win situation for both growers as well as the buyers. 8ನೇ ದಿವಸ ಏನಾದರೂ ರೈತರಿಗೆ ಹಣ ಬರ್ತಾ ಇದೆ ಅಂತಂದರೆ ಏಕೈಕ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಪುಷ್ಪ ಮಾರುಕಟ್ಟೆ ಸಮಿತಿ. ಇಲ್ಲಿ ಬಂದಂಥ ಆಡಳಿತ ದಕ್ಷತೆಯಿಂದ, ಒಂದು ಪ್ರಾಮಾಣಿಕತೆಯಿಂದ, ಎಲ್ಲ ಒಂದು ವ್ಯಾಪಾರಸ್ಥರು ಮತ್ತು ರೈತರ ಸಹಕಾರದಿಂದ ಇವತ್ತು ಹಬ್ಬ ಹರಿದಿನಗಳಿರಲಿ, ಒಂದು ರಜಾ 365 ದಿವಸದಲ್ಲಿ ಇಲ್ಲದೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಏಕೈಕ ಸಂಸ್ಥೆ. मेरा नाम अभिषेक है और मैं दिल्ली से आया हूँ. मैं ऑलरेडी 6 ईयर से यहाँ पे वर्किंग हूँ. मैं यहाँ से परचेजिंग करता हूँ IFAB से. एक्चुअली ये ऑर्गेनाइजेशन वन ऑफ द बेस्ट ऑर्गेनाइजेशन है हमारे फ्लावर मार्केट में, क्योंकि एक ऐसा प्लेटफॉर्म है जहाँ से हम सभी तरह के फ्लावर ही परचेज कर सकते हैं. रोजेज में जितने भी क्वांटिटी, जितने भी कलर्स हैं अकॉर्डिंग टू सेंटीमीटर और एक्सपोर्ट करना है और हमारे इंडिया में किसी और जगह भेजना है, वो सारी क्वांटिटी यहाँ अवेलेबल है. सबसे बड़ी खासियत ये है कि ये एक सिंगल ऐसा प्लेटफॉर्म है पूरे इंडिया में जहाँ सारे ग्रोवर्स ऑलरेडी अपना फ्लावर सेंड करते हैं. इवन हमारे पास सिलेक्शंस के बहुत सारे ऑप्शंस होते हैं, चाहे आइदर वो कोई भी कलर हो, चाहे वो एक्सपोर्ट्स के लिए हो या लोकल के लिए हो. ठीक है. एक सबसे बड़ी खासियत और भी है कि यहाँ पे अपॉर्चुनिटी बायर्स के लिए बहुत ज़्यादा है. कोई भी बायर्स यहाँ आके वो कभी भी ज्वाइन कर सकते हैं एक नॉमिनल फ़ी के साथ. ये फ़ी को आपको गवर्नमेंट को पे करना है. ನಾವು ಇಲ್ಲಿ 2000 ಬಂದಿದ್ದು, ಆಮೇಲೆ ಮೆಂಬರ್ಶಿಪ್ ಆದಮೇಲೆ ಇಲ್ಲಿ ಚೆನ್ನಾಗಿ ಒಳ್ಳೆ ಹೂವು ಸಿಗ್ತಾಯಿದೆ, ಒಳ್ಳೆ ಸಂಸ್ಥೆ, ಒಳ್ಳೆ ಚೆನ್ನಾಗಿ ನಮ್ಗೆ ಏನು ಬೇಕೋ ಕ್ವಾಲಿಟಿ ಸಿಗ್ತೈತೆ. ನಮ್ಗೆ ಯಾವ ರೇಟ್ ಕೊಟ್ಟರೆ ಆ ರೇಟ್ ಕೊಟ್ಟು ಹಂಗೆ ನಾವು ತಕ್ಕನಂಗೆ ಕ್ವಾಲಿಟಿ ತೊಗೊಳ್ಬೋದು, ಸೆಲೆಕ್ಷನ್ ಮಾಡಿಕೊಂಡು. ಏನು ಅಬ್ಜೆಕ್ಷನ್ ಮಾಡಲ್ಲ. ನಾವು ಹೆಂಗೆ ರೇಟ್ ಕೊಟ್ಟರೆ ಆ ಥರ ಕ್ವಾಲಿಟಿ ಸಿಗ್ತದೆ ನಮ್ಮ ಹತ್ರ. ಕಂಫರ್ಟಬಲಾಗಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಸಿಗ್ತದೆ ಇಲ್ಲಿ. ಆಮೇಲೆ ಕ್ವಾಂಟಿಟಿನೂ ಸಿಗ್ತದೆ ನಮ್ಮ ಹತ್ರ. ಇಂಥ ಪರ್ಟಿಕ್ಯುಲರ್ಗೆ ಇಂತಿಂಥ ಕಲರ್ ಬೇಕಂದರೆ ಇಂತಿಂಥ ಕಲರೇ ಇಷ್ಟೆಷ್ಟು ವೇಜ್ ಬೇಕಂದ್ರೂ ಸಿಕ್ಕುವಷ್ಟು ಜಾಸ್ತಿ ಕ್ವಾಂಟಿಟಿ ಬರ್ತಾಯಿದೆ ಇಲ್ಲಿ. ಹಾಗಾಗಿ ತುಂಬ ಅನುಕೂಲವಾಗಿ ನಡೀತಾ ಇದೆ ಇಲ್ಲಿ ಬಿಸ್ನೆಸ್ಸು. ಎಲ್ಲರೂ ಒಂದೇ ಥರ ಇಲ್ಲೇನು ಒಬ್ರಿಗೊಬ್ರು ಮಾತಾಡ್ಕೊಂಡು ಇದು ಮಾಡೋದು, ಬೈ ಮಾಡೋದು ಆ ಥರ ಏನಿಲ್ಲ. ಅವ್ರವ್ರಿಗೆ ಹೆಂಗೆ ಯಾವ ರೇಟಿಗೆ ಬೇಕೋ ಆ ರೇಟಿಗೆ ಅವ್ರು ಬೈ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ.